ನಟ ದರ್ಶನ್ ಈಗಾಗಲೇ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ. ಸೊ ಈಗಾಗಲೇ ಅವರ ಬಗ್ಗೆ ಸಾಕಷ್ಟು ವಿಚಾರಗಳು ಹೇಳ್ತಿದ್ದಾರೆ. ದರ್ಶನ್ ಹಾಗೆ ಹೀಗೆ, ಸೊ ಮುಂಚೆ ಆತರ ಇರಲಿಲ್ಲ, ಅವರ ಸಹವಾಸ ದೋಷದಿಂದ ದರ್ಶನ್ ಕೆಟ್ಟರು, ಈ ರೀತಿಯಾದಂತಹ ಸಾಕಷ್ಟು ಚರ್ಚೆಗಳು ಆಗ್ತಿರುವಂತಹ ಸಂದರ್ಭದಲ್ಲಿ ಈಗ ನನ್ನ ಜೊತೆ ದರ್ಶನ್ ಬಗ್ಗೆ ಮಾತಾಡೋದಕ್ಕೆ ಅವರ ಜೊತೆಯಲ್ಲೇ 2 ಸೂಪರ್ ಹಿಟ್ ಸಿನಿಮಾಗಳನ್ನ ಮಾಡಿದಂತಹ ನಿರ್ದೇಶಕರಾದಂತಹ ಕೆ ಮಾದೇಶ್ ಅವರು ಇರ್ತಾರೆ. ದರ್ಶನ್ ಬಗ್ಗೆ ಅವ್ರೇನ್ ಹೇಳ್ತಾರೆ ಎಲ್ಲ ಮಾತಾಡ್ಸ್ತಾ ಹೋಗೋಣ. ಸರ್, ನೀವು ಕೂಡ ಗಜ ಮತ್ತೆ ಬೃಂದಾವನ್ ಅನ್ನುವಂತ 2 ಸೂಪರ್ ಹಿಟ್ ಸಿನಿಮಾಗಳನ್ನ ಮಾಡಿದ್ರಿ. ನೀವು ಕಂಡಂತೆ ದರ್ಶನ್ ಹೇಗಿದ್ರು ನಿಮ್ ಜೊತೆಲೆಲ್ಲ? ಆ ಗಜ ದರ್ಶನ್ಗೂ ಇವತ್ತಿನ ದರ್ಶನ್ ಏನ್ ಹೇಳ್ತೀರಾ ಸರ್? ನಮಸ್ಕಾರ ನ್ಯೂಸ್ 18 ಅವ್ರಿಗೆ. ನಾವು ನೋಡಿದ ದರ್ಶನ್, ಅವ್ರ ಜೊತೆ ವರ್ಕ್ ಮಾಡಿದಂಥ ದರ್ಶನ್ನೇ ಬೇರೆ, ಈಗಿರೋ ದರ್ಶನ್ನೇ ಬೇರೆ ಅಂತ ವ್ಯತ್ಯಾಸ ಕಾಣ್ತಾ ಇದೆ. ಇದು ನನಗೊಬ್ಬನಿಗೆ ಅಲ್ಲ, ಇಡೀ ನಮ್ಮ ಚಿತ್ರರಂಗಕ್ಕೆ ಗೊತ್ತು ವ್ಯತ್ಯಾಸ ಏನಾಗಿದೆ ಅನ್ನೋದು. ಅದು ಏನಾಯಿತು ವ್ಯತ್ಯಾಸ, ಹೆಂಗೆ ಮಾರ್ಪಾಡೋದು ಅನ್ನೋದೇ ಇವಾಗ ಅವರು ಕನ್ಫ್ಯೂಷನ್ ಆಗಿರೋದು. ನಾನು ದರ್ಶನ್ ಅವ್ರ ಜೊತೆಲಿ ಡೈರೆಕ್ಷನ್ ಮಾಡೋಕ್ಕೆ ಮುಂಚೆ ಒಂದು 6 ಸಿನಿಮಾ ಅಸೋಸಿಯೇಟಾಗಿ ವರ್ಕ್ ಮಾಡಿದ್ದೆ. ಫಸ್ಟ್ ಪಿಕ್ಚರ್ ಮೆಜೆಸ್ಟಿಕ್ ದರ್ಶನ್ ಅವ್ರು ಹೀರೋ ಆಗಿದ್ದಾಗ ನಾನೇ ಅಸೋಸಿಯೇಟ್. ಅಲ್ಲಿಂದ ಒಂದು 5-6 ಸಿನಿಮಾ ಅಸೋಸಿಯೇಟಾಗಿ ಮಾಡಿ ನಂತರ ನನ್ನ ಕೆಲಸ ನೋಡಿ ಅವರೇ ಪುಷಪ್ ಮಾಡೋರು ಡೈರೆಕ್ಷನ್ ನನಗೆ. ಅದಕ್ಕೆ ಸಾಥ್ ಕೊಟ್ಟರು ನಮ್ಮ ನಿರ್ಮಾಪಕರಾದಂಥ ಸುರೇಶ್ ಗೌಡ್ರು ಮತ್ತು ಶ್ರೀನಿವಾಸ ಮೂರ್ತಿ ಸರ್. ಈ 3 ಜನ ಸೇರಿ ನನಗೆ ಗಜ ಸಿನಿಮಾ ಡೈರೆಕ್ಷನ್ ಕೊಟ್ಟರು. ಏನು ಅದರಿಂದ ಒಳ್ಳೆ ಹೆಸರು ಬಂತು, ಸಿನಿಮಾ ಚೆನ್ನಾಗಾಯಿತು. ನನಗೂ ಒಂದು ಇಂಡಸ್ಟ್ರಿಯಲ್ಲಿ ಒಂದು ಭದ್ರ ನೆಲೆ ಸಿಕ್ತು. ಈಗಿನ ದರ್ಶನ್ ಏನಕ್ಕೆ ಹೀಗಾಗಿದ್ದಾರೆ ಅಂತ ಭಗವಂತನಿಗೆ ಗೊತ್ತು, ನಮಗೇನು ಗೊತ್ತಾಗ್ತಾ ಇಲ್ಲ. ಗಜ ಸಿನಿಮಾ ಮಾಡಿದಂತ ಸಂದರ್ಭದಲ್ಲಿ ಆ ನಿರ್ಮಾಪಕರಿಗೂ ಮತ್ತು ನಿಮಗೂ ದರ್ಶನ್ ತುಂಬಾ ಆತ್ಮೀಯವಾದಂತ ಒಡನಾಟ ಇತ್ತು. ಇಂಡಸ್ಟ್ರಿಯಲ್ಲಿ ಎಲ್ಲರೂ ಕೂಡ ಹೇಳ್ತಿದ್ರು ಸುರೇಶ್ ಗೌಡ್ರು ಒಳ್ಳೆ ನಿರ್ಮಾಪಕರು, ಒಳ್ಳೆ ನಿರ್ದೇಶಕರು, ಒಳ್ಳೆ ಟೀಮ್, ಇದು ಒಳ್ಳೆ ಸಿನಿಮಾಗಳು ಮುಂದೆನೂ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ. ಆದ್ರೆ 2 ಸಿನಿಮಾಕ್ಕೆ ನಿಮ್ಮ ಒಂದು ಸಿನಿಮಾಗಳು ಸ್ಟಾಪ್ ಆದವು, ಏನಾಯ್ತು ಅಂತ ಸರ್? ಗಜ ಸಿನಿಮಾ ಆದಾಗ ತುಂಬ ಚೆನ್ನಾಗೇ ಇದ್ರು, ಈಗಲೂ ಚೆನ್ನಾಗೇ ಇದ್ದಾರೆ ಸುರೇಶ್ ಗೌಡ್ರು, ಶ್ರೀನಿವಾಸ ಮೂರ್ತಿ, ದರ್ಶನ್ ಸರ್, ಇಲ್ಲ ಅಂತಲ್ಲ. ಬಟ್ ಸಿನಿಮಾ ನಾವು ಗಜ ಆದ್ಮೇಲೆ ಮತ್ತೆ ಬೃಂದಾವನ ಮಾಡಿದ್ವಿ, ಸೇಮ್ ಕಾಂಬಿನೇಷನ್. 2 ಸಿನಿಮಾ ಚೆನ್ನಾಗೋಯ್ತು. ಆಮೇಲೆ ತದನಂತರ ಏನಾಯ್ತು ಅಂತ ನನಗೂ ಗೊತ್ತಿಲ್ಲ. ಯಾಕಂದ್ರೆ ಸುರೇಶ್ ಗೌಡ್ರು ಬರೀ ಸಿನಿಮಾ ಒಂದೇ ಮಾಡಲ್ಲ, ಅವರು ರಾಜಕೀಯ ವ್ಯಕ್ತಿಯಾಗಿದ್ದಾರೆ, ಸಾಮಾಜಿಕ ಜಾಲತಾಣದಲ್ಲಿ ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡಿದ್ದಾರೆ. ಸೊ ಅದಾಗ ಅವ್ರು ಏನಾದರೂ ಸಿನಿಮಾ ಪ್ರೊಡಕ್ಷನಿಗೆ ಬೇಡ, ಮುಂದೆ ಮಾಡೋಣ ಅಂದ್ಕೊಂಡ್ರೆ ಗೊತ್ತಿಲ್ಲ. ಅವ್ರ ಜೊತೆ ಶ್ರೀನಿವಾಸ ಮೂರ್ತಿ ಸಾರು ಅಷ್ಟೇ, ಅವರು ಸಾಮಾಜಿಕ ಕಾರ್ಯದಲ್ಲಿ ತೊಡ್ಕೊಂಡಿರ್ತಾರೆ. ಸಿನಿಮಾ ಒಂದೇ ಬಿಸ್ನೆಸ್ ಅಲ್ಲ ಅವ್ರದ್ದು, ನಾನಾ ಥರ ಬಿಸ್ನೆಸ್ ಇದೆ. ಅದಾಗ ಅವರೇನೋ ಸಿನಿಮಾ ಮಾಡಿಲ್ಲ ಅಂತ ಅನ್ಕೊಂತೀನಿ ನಾನು. ದರ್ಶನ್ ಅವ್ರ ಜೊತೆ ಕೆಲಸ ಮಾಡಿರುವಂತಹ ಬಹುತೇಕ ನಿರ್ಮಾಪಕರ ಜೊತೆ ದರ್ಶನ್ ಗಲಾಟೆ ಮಾಡ್ಕೊಂಡಿದ್ದಾರೆ, ಒಂದಷ್ಟು ನಿರ್ದೇಶಕರಿಗೆ ಹೊಡೆದಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಈಗ ಹೇಳ್ತಾ ಇದ್ದಾರೆ ಸರ್. ಸೊ ನಿರ್ದೇಶಕರ ಜೊತೆಲಿ ಯಾವ ತರ ಇರ್ತಿರ್ತಾರೆ ಒಂದು ಸಿನಿಮಾದ ಶೂಟಿಂಗ್ ವೇಳೆ, ಯಾವ ತರ ಇರ್ತಾರೆ ದರ್ಶನ್ ಅಂತ ಸರ್? ದರ್ಶನ್ ಸರ್ ಶೂಟಿಂಗ್ ಸ್ಟಾರ್ಟ್ ಆಗೋ ಮೊದಲು ಸ್ಕ್ರಿಪ್ಟ್ ಬಗ್ಗೆ ಎಲ್ಲ ಕೇಳ್ತಾರೆ, ಟೆಕ್ನಿಷಿಯನ್ ಸ್ಟಾರ್ ಕಾಸ್ಟ್ ಬಗ್ಗೆ ಎಲ್ಲ ಕೇಳಿದ್ಮೇಲೆ ಅವ್ರು ಸೆಟ್ಟಿಗೆ ಬಂದರೆ ಮಗು ಥರ ಇರ್ತಾರೆ. ನಾವೇನು ಹೇಳ್ತೀವಿ ಅದು ಆ್ಯಕ್ಟ್ ಮಾಡಿ ಅವ್ರ ಪಾಡ್ಗೆ ಅವ್ರು ಕೂತ್ಕೊಂಡಿರ್ತಾರೆ. ಬಟ್ ಯಾವುದಕ್ಕೂ ಇಂಟರ್ಫಿಯರ್ ಆಗಲ್ಲ. ನಾನು 2 ಸಿನಿಮಾ ಮಾಡಿದ್ದೀನಿ ಡೈರೆಕ್ಷನ್ ಆಗಿ, 6 ಸಿನಿಮಾ ಅಸೋಸಿಯೇಟಾಗಿ ಮಾಡಿದ್ದೀನಿ. ದರ್ಶನ್ ಫಸ್ಟ್ ಸಿನಿಮಾಯಿಂದ ನಾನು ನೋಡ್ತಾ ಇದ್ದೀನಿ. ಅವ್ರ ಸೆಟ್ಟಲ್ಲಿ ಯಾವುದು ಇಂಟರ್ಫಿಯರ್ ಆಗಲ್ಲ, ಯಾವ ಟೆಕ್ನಿಷಿಯನ್ ಬಗ್ಗೆನೂ ತಲೆ ಕೆಡಿಸ್ಕೊಳಲ್ಲ, ಯಾವ ಆರ್ಟಿಸ್ಟ್ ಬಗ್ಗೆನೂ ತಲೆ ಕೆಡಿಸ್ಕೊಳಲ್ಲ. ನಾನು ನೋಡಿದ ದರ್ಶನ್ ಈಗೇನು ಹಿಂಗೆ ಆಗಿದೆ ನನಗೆ ಇನ್ನೂ ಗೊತ್ತಿಲ್ಲ. ಯಾಕಂದರೆ ನಾನು 2011-12 ಆದಮೇಲೆ ಅವ್ರ ಜೊತೆ ಸಿನಿಮಾ ಮಾಡಲಿಲ್ಲ. ಆಲ್ಮೋಸ್ಟ್ ಒಂದು 12 ಇಯರ್ಸ್ ಆಯ್ತಾ ಬಂತೇನೋ. ಮಧ್ಯೆ ಮಾಡೋ ಒಂದು ಚಾನ್ಸ್ ಅವಕಾಶ ಬಂದಿತ್ತು ಇನ್ನೊಂದು ಸಿನಿಮಾಗೆ, ಅದೇನೋ ಬೈ ಮಿಸ್ಟೇಕ್ ಆಗಿ ಚೇಂಜ್ ಆಗೋಯ್ತು. ಮೆಜೆಸ್ಟಿಕ್ ಸಿನಿಮಾಯಿಂದನೂ ನೀವು ದರ್ಶನ್ ಅವ್ರನ್ನ ನೋಡ್ಕೊಂಡು ಬರ್ತಿದ್ದೀರಾ ಅಂತೀರಾ. ಸೊ ಅವರ ಒಂದು ಜರ್ನಿ ಬಗ್ಗೆ ಹೇಳೋದಾದ್ರೆ ಸರ್, ಮೆಜೆಸ್ಟಿಕ್ ಟು ಕಾಟೇರ ಸಿನಿಮಾವರೆಗೂ, ಅದಾದ ನಂತರ ಇವಾಗಿನ ಈ ಒಂದು ಕಾಂಟ್ರವರ್ಸಿ ಬಗ್ಗೆ. ಮೆಜೆಸ್ಟಿಕ್ ಸಿನಿಮಾ ನಾವು ಮಾಡಬೇಕಾದ್ರೆ ದರ್ಶನ್ ಸರ್ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಸೊ ದೇವತೆಯಿಂದ ಮೆಜೆಸ್ಟಿಕ್ ಸೂಪರ್ ಹಿಟ್ ಆಯಿತು. ಅಲ್ಲಿಂದ ಸಿನಿಮಾ ಬಂತು. ಗಜ ಟೈಮಲ್ಲೂ ಅವ್ರಿಗೆ ತುಂಬ ಚೆನ್ನಾಗೇ ಇತ್ತು, ಫ್ಯಾನ್ಸ್ ಫಾಲೋಯಿಂಗು ಮತ್ತು ಪ್ರೊಡ್ಯೂಸರ್ ಫಾಲೋಯಿಂಗು ಚೆನ್ನಾಗಿದ್ರು. ಗಜ ಆದಮೇಲೆ ಇನ್ನೂ ಪೀಕ್ ಕೊಟ್ಟೋದ್ರು ಅವರು. ಒಳ್ಳೆ ಫ್ಯಾನ್ಸ್ ಫಾಲೋಯಿಂಗು, ಒಳ್ಳೆ ಫೀಮೇಲ್ ಆಡಿಯನ್ಸು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರೋ ಥರ ಆದರು ಆ ಸಿನಿಮಾಗೆ. ಅಲ್ಲಿಂದ ಅವ್ರಿಗೆ ಎಂಥ ಅದ್ದೂರಿ ಫ್ಯಾನ್ಸ್ ಫಾಲ್ ಸಿಕ್ತು ಅಂದರೆ, ನನಗೆ ಅನಿಸಿದಂಗೆ ಪುನೀತ್ ರಾಜ್ಕುಮಾರ್, ದರ್ಶನ್ ಸರ್ ಇಬ್ಬರೇ ಅಷ್ಟು ಫ್ಯಾಮಿಲಿ ಫ್ಯಾನ್ಸ್ ಫಾಲೋಯಿಂಗ್ ಪಡೆದಂಥ ವ್ಯಕ್ತಿ ಅಂತ ಎಲ್ಲರೂ ಅಂತಾರೆ. ಅದ್ರ ಪ್ರಕಾರ ನಿಜಾನೂ ಆಗಿತ್ತದು. ಈಗ ಏನಾಯ್ತು ಅಂತ ಗೊತ್ತಾಗ್ತಿಲ್ಲ ನನಗೆ. ಏನಕ್ಕೆ ಅಂತಂದ್ರೆ ಸರ್, ಸಾಕಷ್ಟು ವಿವಾದಗಳು ಈಗೀಗ ಒಂದೊಂದೇ ಹೇಳ್ತಿದ್ದಾರೆ. ನಿರ್ದೇಶಕರುಗಳಿಗೂ ಹೊಡೆದಿದ್ದಾರೆ, ನಿರ್ಮಾಪಕರುಗಳ ಜೊತೆ ಜಗಳ ಮಾಡ್ತಿದ್ದಾರೆ. ಸೊ ಕೆಲವು ನಿರ್ದೇಶಕರ ಜೊತೆಲಿ ಅವ್ರು ಮತ್ತೆ ಸಿನಿಮಾಗಳು ಮಾಡಿಲ್ಲ. ಸೊ ಕಾಂಟ್ರವರ್ಸಿಗಳು ಜಗಳ ಆದ್ರಿಂದ, ಸೊ ನೀವು 2 ಸೂಪರ್ ಹಿಟ್ ಸಿನಿಮಾ ಮಾಡಿದ್ರು, ಏನೋ ಒಂದು ಮನಸ್ತಾಪದಿಂದ ಅವ್ರ ಸಿನಿಮಾ ಮಾಡೋಕ್ಕಾಗಿಲ್ಲ ಅನ್ನುವಂಥ ವಿಚಾರಗಳು ಕೂಡ ಹರಿದಾಡ್ತಿರುವಂಥದ್ದು ಸರ್. ಮನಸ್ತಾಪ ಅಂತದ್ದೇನೂ ಇಲ್ಲ. ನಾನು ಅವ್ರು ಚೆನ್ನಾಗಿದ್ದೀವಿ. ಬಹಿರಂಗವಾಗಿ ನಮ್ಮಲ್ಲಿ ಏನು ಅಂತ ಬಗ್ಗೆ ಮಾತುಕತೆ ಆಗಲಿ, ಈ ಜಗಳಾಗಲಿ ಏನೂ ಇಲ್ಲ. ಮಾತಲ್ಲಿ ಜಗಳ ಆಗಲಿ ಯಾವ ಥರದ್ದು ಇವತ್ತರೆಗೂ ನಡೆದಿಲ್ಲ. ನಾನು 2000 ದರ್ಶನ್ ಸರ್ ನೋಡ್ಕೊಂಬಂದಿದ್ದೀನಿ. ಇವಾಗ 24 ವರ್ಷ ಆಯ್ತಾ ಬಂತು.
ಅವತ್ತು ನಮ್ಮ ಹತ್ರ ಹೆಂಗಿದ್ದಾರೆ ಇವತ್ತು ಹಂಗೆ ಇದ್ದಾರೆ. ಬೇರೆ ನಿರ್ಮಾಪಕರು ನಿರ್ದೇಶಕರ ಜೊತೆ ಅವ್ರು ಏನು ಮಾಡ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ. ಯಾಕಂದರೆ ಕೆಲವೊಂದು ಟಿವಿಲಿ ನಾವು ನೋಡಿದ್ವಿ, ಪೇಪರ್ಲಿ ಓದಿದ್ದೀವಿ. ಅವರವ್ರ ಅಂಡರ್ಸ್ಟ್ಯಾಂಡಿಂಗ್ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆಯೋ ಗೊತ್ತಿಲ್ಲ. ಯಾಕಂದ್ರೆ ಪ್ರೊಡ್ಯೂಸರಿಂದ ಏನೋ ಫಾಲ್ಟ್ ಇರ್ಬೋದು, ಇಲ್ಲ ಡೈರೆಕ್ಟರ್ ಫಾಲ್ಟ್ ಇರ್ಬೋದು, ಇಲ್ಲ ಹೀರೋದ ಫಾಲ್ಟ್ ಇರ್ಬೋದು. ಅಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳು ಗೊತ್ತಿರುತ್ತೆ ಹೊರತು ನಮಗೆ ಗೊತ್ತಾಗೋ ಚಾನ್ಸೇ ಇಲ್ಲ ಅದು. ನಿಮ್ಮ ಕಾಂಬಿನೇಷನ್ ಅಲ್ಲಿ ಬುಲೆಟ್ ಪ್ರಕಾಶ್ ಅವರ ಪ್ರೊಡಕ್ಷನ್ ಅಲ್ಲಿ ಒಂದು ಸಿನಿಮಾ ಬರಬೇಕಿರುತ್ತೆ ಸರ್, ಸುಲ್ತಾನ್ ಅಂತ. ಸೊ ಆ ಸಿನಿಮಾ ಕೂಡ ನಿಂತೋಗುತ್ತೆ. ಕಾರಣ ಸರ್? ಕಾರಣ ನನಗೆ ಗೊತ್ತಿಲ್ಲ. ನಾನು ಬುಲೆಟ್ ಪ್ರಕಾಶ್ ಕರೆದು ಹೇಳಿದ್ರು, ಈ ಥರ ದರ್ಶನ್ ಸರ್ ಕಾಲ್ ಶೀಟ್ ಕೊಟ್ಟಿದ್ದಾರೆ, ಸುಲ್ತಾನ್ ಅಂತ ಟೈಟ್ಲು, ಒಂದ್ಸತಿ ದರ್ಶನ್ ಸರ್ನ ಭೇಟಿಯಾಗಿ ಮಾತುಕತೆ ಮಾಡ್ಕೊಂಬ ಅಂತಂದ್ರು. ನಾನು ಜಗುದ ಸ್ಪಾಟ್ ಹೋಗಿ ಮಾತುಕತೆ ಮಾಡ್ಕೊಂಬಂದಿದ್ದೆ. ಆಯ್ತು ಗುರುಗಳೇ ಮಾಡೋಣ ಅಂತ ಹೇಳಿದ್ರು. ಆಮೇಲೆ ಪ್ರೊಡ್ಯೂಸರ್ಗೂ ಬುಲೆಟ್ ಪ್ರಕಾಶ್ ಅವ್ರಿಗೂ ದರ್ಶನ್ ಅವ್ರಿಗೆ ಏನು ಮನಸ್ತಾಪ ಬಂತೋ ಗೊತ್ತಿಲ್ಲ, ಆ ಸಿನಿಮಾ ಡ್ರಾಪ್ ಆಗೋಯ್ತು. ಅಂದರೆ ದರ್ಶನ್ ಸರ್ ಮಾಡಲಿಲ್ಲ ಅದು ಆ್ಯಕ್ಟ್ ಆಗಿ, ನಾನು ಡೈರೆಕ್ಷನ್ ಮಾಡಲಿಲ್ಲ. ಅದು ಬಹುತೇಕ ಮಂದಿ ಇಂಡಸ್ಟ್ರಿ ಮಂದಿ ಹೇಳ್ತಾ ಇರುವಂತದ್ದು ಒಂದೇ, ದರ್ಶನ್ ಅವ್ರ ಮುಂಗೋಪಿ, ಕೋಪಿಷ್ಟ, ಈ ತರದ ಒಂದಷ್ಟು ವಿಚಾರ ಹೇಳ್ತಾರೆ ಸರ್. ನಾವು ಕಂಡಂಗೆ ನಮ್ಮ ಜೊತೆ ಆಗಲಿ, ಇಲ್ಲ ನಮ್ಮ ಟೀಮ್ ಜೊತೆ ಆಗಲಿ, ನಮ್ಮ ಪ್ರೊಡ್ಯೂಸರ್ ಜೊತೆ ಆಗಲಿ, ನಮ್ಮ ಎಲ್ಲ ಟೆಕ್ನಿಷಿಯನ್ ಜೊತೆ ಆಗಲಿ ಯಾವತ್ತೂ ಅವ್ರು ಮುಂಗೋಪ ಕೋಪಿಷ್ಟನ ತೋರಿಸಿಲ್ಲ. ಬಟ್ ಮುಂದಕ್ಕೆ ನಾನು ಆಫ್ಟರ್ ಬೃಂದಾವನ ಆದಮೇಲೆ ಅವ್ರು ಏನಕ್ಕೆ ಚೇಂಜ್ ಆದರು, ಏನಕ್ಕೆ ಅಂತ ನನಗಂತೂ ಗೊತ್ತಿಲ್ಲ. ಯಾಕಂದರೆ ಎಲ್ಲ ಟಿ ವಿ ಮಾಧ್ಯಮದಲ್ಲಿ ಹೇಳೋ ಪ್ರಕಾರದಲ್ಲಿ ನಾವು ನೋಡ್ತಾನೆ ಇದ್ದೀವಿ. ಬರ್ತಾ ಬರ್ತಾ ಮನುಷ್ಯ ಯಾಕೆ ಹಂಗೆ ಚೇಂಜ್ ಆದರು ಅಂತ ಇವತ್ತರೂ ನನಗೆ ಅದೇ ಒಂದು ಕನ್ಫ್ಯೂಷನ್ ಇದೆ. ಏನಕ್ಕೆ ಅಂತ ಅರ್ಥನೇ ಆಗ್ತಿಲ್ಲ. ಅದು ನೀವು ಹೇಳಿದ್ರಿ ಬದಲಾವಣೆ ಅಂತ, ನಿಜವಾಗ್ಲೂ ಸರ್ ಬಹುತೇಕ ಅವರ ಆತ್ಮೀಯ ಬಳಗ ಏನಿತ್ತ, ಆತ್ಮೀಯ ಒಂದು ಬಳಗ ಕಂಪ್ಲೀಟ್ ದೂರ ಆಗ್ತಾರೆ, ಒಂದು ಹೊಸ ಬಳಗ ಬರುತ್ತೆ. ಅದಾದ ನಂತರ ದರ್ಶನ್ ಅವರು ಬದಲಾವಣೆ ಆಗ್ತಾರೆ, ಸಹವಾಸ ದೋಷದಿಂದ ಕೆಡ್ತಾರೆ. ಸೊ ಇವತ್ತಿನ ಪರಿಸ್ಥಿತಿಗೂ ಕೂಡ ಅವರ ಜೊತೆಲಿರುವಂತಹ ಒಂದಷ್ಟು ಈ ರೀತಿಯ ಬಳಗದಿಂದನೇ ಆಗಿರುವಂತದ್ದು ಅನ್ನುವಂಥದ್ದನ್ನ ಬಹುತೇಕ ನಿರ್ಮಾಪಕರು ಇರಲಿ, ನಿರ್ದೇಶಕರು, ನಟರು ಕೂಡ ಅದನ್ನೇ ಮಾತು ಹೇಳ್ತಿದ್ದಾರೆ ಸರ್. ಖಂಡಿತವಾಗ್ಲೂ ಇರ್ಬೋದು. ಯಾಕಂದ್ರೆ ಆಗಿನ ದರ್ಶನ್ ಸರ್ ಜೊತೆ ಯಾರಿದ್ರೋ ಇವತ್ತು ಆ ಟೀಮ್ ಯಾರೂ ಇಲ್ಲ. ದರ್ಶನ್ ಸರ್ ಬೆದರ್ ದಿನಕರ್ ಆಗಲಿ, ಪ್ರೊಡ್ಯೂಸರ್ಸ್ ಆಗಲಿ, ಇನ್ಕ್ಲೂಡಿಂಗ್ ನಾನಾಗಲಿ, ಸುಮಾರು ಜನ ಅವ್ರ ಜೊತೆ ಒಳ್ಳೊಳ್ಳೆ ಕಾಂಟ್ಯಾಕ್ಟಲ್ಲಿದ್ವಿ. ಆ ಟೀಮ್ ಇವಾಗ ಕಾಣ್ತಾ ಇಲ್ಲ. ಈಗ ಹೊಸ ಟೀಮೇ ದರ್ಶನ್ ಅವ್ರ ಜೊತೆ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಹೊಸಬ್ರು, ಒಂದು ಇಬ್ಬರು ಮೂರು ಬಿಟ್ಟರೆ. ನಾನು ನೋಡ್ತಾನೆ ಇದ್ದೀವಲ್ಲ, ಪ್ರತಿದಿನ ನೋಡ್ತಾನೆ ಇರ್ತೀವಿ. ಆಲ್ಮೋಸ್ಟ್ ಎಲ್ಲ ಹೊಸಬ್ರು ಇದ್ದಾರೆ. ಹಳೆಯ ಟೀಮ್ ಅಂತೂ ಇಲ್ವೇ ಇಲ್ಲ ಬಿಡಿ. ಹೊಸ ಟೀಮ್ ಬಿಡಿ ಸರ್, ಅವರ ಸಹೋದರ ಕೂಡ ಅವ್ರ ಜೊತೆಯಲ್ಲಿಲ್ಲ ಸರ್ ಇವತ್ತು. ಸೊ ಸಹೋದರನೇ ಅಣ್ಣನಿಂದ ದೂರ ಇದ್ದಾರೆ ಅನ್ನುವಂಥ ವಿಚಾರ ಜೊತೆಗೆ, ಸೊ ಇವತ್ತಿಗೂ ಕೂಡ ದಿನಕರ್ ಅವರು ಒಂದು ಬಾಡಿಗೆ ಮನೆಯಲ್ಲೇ ಇದ್ದಾರೆ ಅನ್ನುವಂಥ ವಿಚಾರ ಇದೆ ಸರ್. ಅದು ಅಣ್ಣ ತಮ್ಮದಿರೋ ವೈಯಕ್ತಿಕ ವಿಷಯ ಇರ್ಬೋದೇನೋ. ಮನೆ ಅಂದಮೇಲೆ ಸಣ್ಣ ಪುಟ್ಟ ಜಗಳ ಇರ್ಬೋದು. ಆ ಮನಸ್ತಾಪದಿಂದ ಏನೋ ಅವರು ಬೇರೆ ಬೇರೆ ಆಗಿರ್ಬೋದು. ನಾಳೆ ಅಣ್ಣ ತಮ್ಮ ಯಾವತ್ತೂ ಒಂದು ಹಾಗೆ ಆಗ್ತಾರೆ. ದಿನಕರ್ ಸರ್ ಬಾಡಿಗೆ ಮನೆಯಿದ್ದಾರೆ ಅನ್ನೋದೇನು ನನಗೆ ಅಷ್ಟೊಂದು ಕನ್ಫರ್ಮೇಷನ್ ಇಲ್ಲ. ಯಾಕಂದ್ರೆ ಅವ್ರ ಮನೆಯೂ ನಾನು ನೋಡಿಲ್ಲ. ಮೈಸೂರಲ್ಲೇ ಅವ್ರ ಮನೆ ಇದೆ, ಅವ್ರ ತಾಯಿ ಅಲ್ಲೇ ಇದ್ದಾರೆ, ಸಿದ್ಧಾರ್ಥ ಲೇಔಟಲ್ಲಿ. ಆ ಮನೆಗೂ ನಾನು ಹೋಗಿ ಬಂದಿದ್ದೀನಿ. ಇವತ್ತಿನ ಈ ಘಟನೆ ಬಗ್ಗೆ ಏನು ಹೇಳ್ತಾರೆ ಸರ್? ಯಾಕಂದ್ರೆ ಇಂಡಸ್ಟ್ರಿಗೆ, ಸ್ಯಾಂಡಲ್ವುಡ್ಗೆ ಕಪ್ಪು ಚುಕ್ಕಿ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಮ ಇಂಡಸ್ಟ್ರಿಗೆ 90 ವರ್ಷಗಳ ಇತಿಹಾಸ ಇದೆ ಸರ್. ಈ ಒಂದು 90 ವರ್ಷಗಳ ಇತಿಹಾಸದಲ್ಲಿ ಈ ರೀತಿಯ ಘಟನೆ ಇದೇ ಮೊದಲು ಸರ್. ಇರ್ಬೋದು, ನಾವು ನೋಡಿದಂಗೆ ಇದೇ ಮೊದಲೇ ಇರ್ಬೋದು. ಇದು ಸಿನಿಮಾ ರಂಗಕ್ಕೆ ಕಪ್ಪು ಚುಕ್ಕೆನೆ. ಯಾಕಂದರೆ ಒಬ್ಬರಿಂದಾಗಿ ಎಲ್ರಿಗೂ ಕೆಟ್ಟ ಹೆಸರು ಬರುತ್ತೆ. ಈಗ ನಮ್ಮ ಕರ್ನಾಟಕ ಜನತೆ ಎಷ್ಟು ಒಂದು 6-7 ಕೊಟ್ಟಿರ್ಬೋದು. ಎಲ್ಲರೂ ನೋಡ್ತಾರೆ, ಎಲ್ಲರೂ ಸಿನಿಮಾ ಪ್ರೀತಿ ಮಾಡೋರು ಇರ್ತಾರೆ ಆಲ್ಮೋಸ್ಟ್. ಬಟ್ ಅವರೆಲ್ಲ ಏನಾಗ್ತಾರೆ, ಇದೊಂದು ಘಟನೆಯಿಂದ ಕೆಲವರು ಹಿಂದೇಟ್ ಆಗ್ಬೋದು. ಕೆಲವರು ಇದ್ರ ಬಗ್ಗೆ ತುಂಬಾ ಮನಸ್ತಾಪ ಮಾಡ್ಕೊಂಡಿರ್ತಾರೆ. ನಮ್ಮ ಸಿನಿಮಾ ರಂಗದವರೇ ಆಗಲಿ, ಇಲ್ಲ ನಮ್ಮ ಕರ್ನಾಟಕ ಜನತೆನೇ ಆಗಲಿ, ಎಲ್ರಿಗೂ ಒಂದು ಸೇರಿದಂತೆ ಒಂದು ಮಸೀನೆ. ಯಾಕಂದರೆ ಸಿನಿಮಾ ರಂಗ ಒಬ್ಬರಿಂದ ಅಲ್ಲ. ಇದು ಸಿನಿಮಾ ರಂಗ ಹುಟ್ಟಾನೆ ನಾನು ತಿಳಿದಂಗೆ 1936 ಪ್ರಾರಂಭ ಆಗಿರ್ಬೋದು ಅನ್ಕೊಂತೀನಿ. ಆವತ್ತಿಂದ ಎಷ್ಟೊಂದು ಜನ ದಿಗ್ಗಜರು, ಮಹಾನ್ ವ್ಯಕ್ತಿಗಳು, ಒಳ್ಳೊಳ್ಳೆ ಕಲಾವಿದರು, ಒಳ್ಳೊಳ್ಳೆ ಹೀರೋಗಳು, ಒಳ್ಳೊಳ್ಳೆ ನಿರ್ದೇಶಕರು ಕಟ್ಟಿ ಬೆಳೆಸಿದ್ದಾರೆ. ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕಾಗಿತ್ತು. ಇದೊಂದು ಹತಾಚೂರ್ಯ ಅದೇನು ನಡೀತೋ ಅಂತ ಈಗ ತನಿಖೆಯಲ್ಲೇ ಇದೆಯಲ್ಲ, ಮುಂದಕ್ಕೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ನಮಗೆಲ್ರಿಗೂ. ಒಬ್ಬ ನಟ ನಿರ್ದೇಶಕರ ಜೊತೆಲಿ ಯಾವ ರೀತಿ, ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ನಿರ್ದೇಶಕರು ಹೊಸಬರಾದ್ರೂ ಕೂಡ ಅವ್ರಿಗೆ ತಲೆ ಬಾಗ್ತಿದ್ರು, ನೀವು ಸರಸ್ವತಿ ಪುತ್ರರು ಅಂತ. ಒಬ್ಬ ನಟ ಆದವನು ನಿರ್ದೇಶಕರಿಗೆ ಯಾವ ರೀತಿ ಇದ್ರೆ ಒಂದು ಸಿನಿಮಾಗೆ ಆಗಲಿ, ಇಂಡಸ್ಟ್ರಿಗೆ ಆಗಲಿ ಒಳ್ಳೇದು ಸರ್? ಖಂಡಿತವಾಗ್ಲು. ಈಗ ನಿರ್ದೇಶಕ ಅಂತ ಯಾರೇ ಆಗಲಿ, ನಾನೇ ಆಗಲಿ, ಮತ್ತೊಬ್ಬರೇ ಆಗಲಿ, ಯಾರನ್ನಾದರೂ ಒಬ್ಬರು ನಿರ್ಮಾಪಕರು ನಿರ್ದೇಶಕರು ಆಯ್ಕೆ ಮಾಡ್ಕೊಂಡ್ಮೇಲೆ ಅವ್ನು ಸಂಪೂರ್ಣ ಜವಾಬ್ದಾರಿ ಕೊಟ್ಟಿರ್ತಾರೆ. ಆ ನಿರ್ದೇಶಕರು ಹೇಳ್ದಂಗೆ ನಟರು ಕೇಳಬೇಕು ಅನ್ನೋದೇ ನನ್ನ ಭಾವನೆ. ಇಲ್ಲ ಕೇಳದೆ ಹೋದ್ಮೇಲೆ ಆ ನಟರೇ ಡೈರೆಕ್ಷನ್ ಮಾಡ್ಬೋದಲ್ಲ, ಅವರೇ ಡೈರೆಕ್ಷನ್ ಮಾಡ್ಕೊಬೋದು. ಯಾಕೆ ಇನ್ನೊಬ್ಬರು ಡೈರೆಕ್ಟ್ರಿಗೆ ಅವರು ತಲೆನೋವು ತರಬೇಕು, ಇಲ್ಲ ಮತ್ತೊಂದು ಅವ್ರಿಗೆ ಏನೋ ಒಂಥರ ಮನಸ್ತಾಪ ತರುವಂಥದ್ದು ಕೆಲಸ ಯಾಕೆ ಮಾಡಬೇಕು? ಆ ಥರ ಮಾಡಬಾರ್ದು. ಒಬ್ಬ ಡೈರೆಕ್ಟ್ರು, ಅವ್ರಿಗೆ ಡೈರೆಕ್ಟರ್ ಅಂದಮೇಲೆ ಆ ಡೈರೆಕ್ಟ್ರ್ ವ್ಯಾಲ್ಯೂ ಕೊಡಬೇಕು. ಯಾರೇ ಆಗಲಿ, ಚಿಕ್ಕವರಾಗಲಿ ದೊಡ್ಡವರಾಗಲಿ, ಅದು ಮಾಡಿದ್ರೆ ಇಂಡಸ್ಟ್ರಿ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ. 24 ವರ್ಷಗಳಿಂದ ದರ್ಶನ್ ಅವ್ರು ನೋಡ್ತಿದ್ದೀನಿ ಅಂತ ಹೇಳಿದ್ದೀರಾ ಸರ್. ಎಂದಾದರೂ ಯಾವ್ದಾರ ಸೆಟ್ಟಲ್ ಆಗಲಿಲ್ಲ,
ಯಾವ್ದಾರ ಸಿನಿಮಾದ ವೇಳೆ ಪವಿತ್ರ ಗೌಡ ಅವ್ರು ಬರ್ತಿದ್ದನ್ನ ನೀವು ಗಮನಿಸಿದ್ರ ಸರ್? ಖಂಡಿತವಾಗ್ಲೂ ನಾನು ನೋಡಿಲ್ಲ. ಅವ್ರನ್ನ ನಾನು ಟಿವಿಲೇ ನೋಡಿದ್ದು. 24 ವರ್ಷದಿಂದ ದರ್ಶನ್ ಅವರು ಸ್ನೇಹ ಸಂಬಂಧ ನಮಗಿದೆ. ಇದೇ ನಾನು ಇಲ್ಲೇನು ಇಂಟರ್ವ್ಯೂ ಕೊಡ್ತಾನೆ ಈ ಮನೆಗೆ, ನಮ್ಮ ಮನೆಗೇನೆ ಒಂದು 2-3 ಸತಿ ಬಂದಿದ್ದಾರೆ ದರ್ಶನ್ ಅವರು, ಇಲ್ಲ ಅಂತಲ್ಲ. ಇದೇ ಈ ನಮ್ಮ ರೋಡಲ್ಲೇ ನಾವು ಗಜ ಸಿನಿಮಾ ಶೂಟಿಂಗ್ ಮಾಡಿದ್ವಿ. ಆವತ್ತಿನ ದರ್ಶನ್ ಯಾಕೆ ಹಿಂಗಾದ್ರು ಅಂತ ದೇವರೇ ಬಲ್ಲ. ನಾನು ದರ್ಶನ್ ಸರ್ ಈ ರೀತಿ ಒಂದು ಚೇಂಜಸ್ ಆಗ್ತಾರೆ ಅನ್ನೋದು ನನ್ನ ಕನಸಲ್ಲೂ ಎಣಿಸಿರಲಿಲ್ಲ. ಅದಾಗಬಾರ್ದಾಯ್ತು, ಆಗ್ಬಿಟ್ಟಿದೆ. ಮುಂದಕ್ಕೆ ಏನಾಗುತ್ತೋ ನೋಡ್ಬೇಕಷ್ಟೇ. ಪವಿತ್ರ ಗೌಡ ಅವರ ಎಂಟ್ರಿಯಿಂದ ದರ್ಶನ್ ಅವರು ಈ ರೀತಿಯ ಸಂಕಷ್ಟದಲ್ಲಿದ್ದಾರೆ ಅನ್ನುವಂಥದ್ದು ಅವರ ಅಭಿಮಾನಿಗಳು ಕೂಡ ಹೇಳ್ತಿದ್ದಾರೆ ಸರ್, ಒಂದಷ್ಟು ಜನ. ಇರ್ಬೋದೇನೋ, ಹೇಳಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಬುದ್ಧಿ ನಮ್ಮ ಕೈಲಿರ್ಬೇಕು ಅಂತ ನಾನು ಹೇಳೋದು. ಸಾಹಸ ದೋಷದಿಂದ ಕೆಟ್ಟರು ಅಂದ್ರೆ ನಮ್ಮ ಬುದ್ಧಿ ಏನಾಗಿರುತ್ತೆ ನಮ್ಗೆ? ಅವಾಗ ನಾವು ಮನುಷ್ಯರೇ ಅಲ್ವಾ, ನಮಗೂ ಬುದ್ಧಿ ಇರುತ್ತಲ್ವಾ. ನಾವು ಈ ಸಿನಿಮಾ ಹೀರೋ ಮಾಡಿದ್ದೀವಿ, ನಮಗೂ ಜವಾಬ್ದಾರಿ ಇರುತ್ತೆ. ನಮ್ಮನ್ನ ಫಾಲೋ ಮಾಡೋಂಥವ್ರು ಎಷ್ಟೋ ಜನ ಇರ್ತಾರೆ. ಅವ್ರಿಗೆ ನಾವೇನು ಮೆಸೇಜ್ ಹೇಳ್ತೀವಿ ಅನ್ನೋದು ಸಿನಿಮಾ ರಂಗದಲ್ಲಿ ಹೀರೋಗಳನ್ನ ನೋಡಿ ಕಲಿಯೋರು ತುಂಬಾ ಜನ ಇದ್ದಾರೆ. ನಿರ್ದೇಶಕರು ನೋಡಿ ಕಲಿತಾರಲ್ಲೋ ಗೊತ್ತಿಲ್ಲ, ನಿರ್ಮಾಪಕರು ನೋಡಿ ಕಲಿತಾರಲ್ಲೋ ಗೊತ್ತಿಲ್ಲ, ಹೀರೋಗಳನ್ನ ನೋಡಿ ಕಲಿಯೋಂಥವ್ರು ತುಂಬಾ ಜನ ಇದ್ದಾರೆ. ಯಾಕಂದ್ರೆ ಕೆಲವೊಂದು ಸಿನಿಮಾಗಳು ಇನ್ಸ್ಪೈರ್ ಆಗಿ ಅದೇ ರೀತಿ ಘಟನೆಗಳು ನಡೆದಿದೆ. ಉದಾಹರಣೆ ನಾವು ಕಣ್ಮುಂದೆ ಎಲ್ಲ ನೋಡಿದ್ದೀವಿ, ಟಿವಿಲೆಲ್ಲ ನೋಡಿದ್ದೀವಿ, ಕೇಳಿದ್ದೀವಿ. ಆ ಥರ ಹೀರೋಗಳು ಸಂದೇಶ ಕೊಡುವಂಥ ಒಂದು ಸಮಾಜಕ್ಕೆ ಸಂದೇಶ ಕೊಡುವಂಥ ವ್ಯಕ್ತಿಗಳಾಗಬೇಕು ಅಂತ ನನ್ನ ಆಸೆ. ಕೊನೆಯದಾಗಿ ಸರ್, ನೀವು ಕೂಡ ಸಾಕಷ್ಟು ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಇದ್ದೀರಿ, ನಿರ್ದೇಶಕರಾಗಿ ಕೆಲಸ ಮಾಡಿದ್ದೀರಾ, ಒಂದು ದೊಡ್ಡ ಅನುಭವ ಇದೆ. ಸೊ ಈ ಘಟನೆ ನಂತರ ಇಂಡಸ್ಟ್ರಿಗೆ ಒಂದು ಪ್ರೆಷರ್ ಇದೆ, ದರ್ಶನ್ ಅವ್ರನ್ನ ಬ್ಯಾನ್ ಮಾಡಬೇಕು ಇಂಡಸ್ಟ್ರಿಯಿಂದ. ಇದೊಂದು ಕನ್ನಡ ಚಿತ್ರರಂಗಕ್ಕೆ ಒಂದು ಕಪ್ಪು ಚುಕ್ಕೆ. ಇಡೀ ಬೇರೆ ಬೇರೆ ಭಾಷೆಗಳಲ್ಲೂ ಈ ತರದ ನಮ್ಮ ಚಿತ್ರರಂಗದ ಬಗ್ಗೆ ಬೇರೆ ರೀತಿಯಲ್ಲಿ ಮಾತನಾಡುವಂತ ಒಂದು ಪರಿಸ್ಥಿತಿ ಬಂದಿದೆ. ಈ ಒಂದು ಪರಿಸ್ಥಿತಿಯಲ್ಲಿ ಚಿತ್ರರಂಗದವರು ಬ್ಯಾನ್ ಮಾಡಬೇಕನ್ನುವಂತ ನಿಟ್ಟಿನಲ್ಲಿ ಹೋರಾಟಗಳು ನಡೀತಾ ಇದೆ ಸರ್. ನಾನು ಕೇಳ್ಪಟ್ಟೆ, ಟಿವಿಲಿ ನೋಡ್ತಾ ಇದ್ದೀನಿ, ನಮ್ಮ ಅಕ್ಕಪಕ್ಕ ರಾಜ್ಯದ ಚಿತ್ರರಂಗ ಆಗಿರ್ಬೋದು, ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ನಮ್ಮ ಸೌತಲ್ಲಿ, ಅಲ್ಲೇ ನಾರ್ತಲ್ಲೂ ಸೇರಿ ಎಂಟೈರ್ ಇಂಡಿಯಾದಲ್ಲಿ ಇದೊಂದು ದೊಡ್ಡ ಸುದ್ದಿ ಆಗ್ಬಿಟ್ಟಿದೆ. ಯಾವ ಹೀರೋನು ನನಗೆ ತಿಳಿದ ಮಟ್ಟಿಗೆ ಇಂಡಿಯಾದಲ್ಲಿ ಈ ಥರ ಮಾಡಿಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದನ್ನು ನಾನು ಕೇಳಿದ್ದೀನಿ. ಇದಾಗಬಾರ್ದಾಯಿತು, ಆಗ್ಬಿಟ್ಟಿದೆ. ಬ್ಯಾನ್ ಅನ್ನೋ ವಿಚಾರ ನಾನು ಒಬ್ಬದಿಂದ ಅಂತಲ್ಲ, ಎಲ್ಲರೂ ಈಗ ಚಿತ್ರರಂಗ ಅಂದಮೇಲೆ ಒಬ್ಬರೇ ಅಲ್ಲ, ಎಲ್ಲ ಸೇರಿದ್ರೆ ಒಂದು ಸಿನಿಮಾ. ನಿರ್ದೇಶಕ ತಂಡ ಆಗಿರ್ಬೋದು, ನಿರ್ಮಾಪಕ ತಂಡ ಆಗಿರ್ಬೋದು, ನಟರ ತಂಡ ಆಗಿರ್ಬೋದು, ಕಲಾವಿದರು, ಸಹ ಕಲಾವಿದರು, ಜೂನಿಯರ್ ಆರ್ಟಿಸ್ಟ್ ಎಲ್ಲರೂ ಸೇರಿದ್ರೆ ಒಂದು ಸಿನಿಮಾ ಆಗುತ್ತೆ. ಎಲ್ಲರೂ ಒಕ್ಕೋಲ ಮನಸ್ಸಿಂದ ಏನು ಹೇಳ್ತಾರೆ ಅದು ನಾವೆಲ್ಲರೂ ತಲೆಬಾಗಿ ಪಾಲಿಸಬೇಕಾಗಿ ನಮ್ಮ ಧರ್ಮ. ಒಂದು ವೇಳೆ ಇಡೀ ಇಂಡಸ್ಟ್ರಿ ಆ ಒಂದು ನಿರ್ಧಾರಕ್ಕೆ ಬಂದ್ರೆ ಬ್ಯಾನ್ ಅಂತಂದ್ರೆ ಬ್ಯಾನ್ ಮಾಡಿದ್ರು ಒಂದು ಬೇರೆ ನಟರಿಗೂ ಈ ತರದ ಘಟನೆಗಳಾಗದಾಗಿರೋದಕ್ಕೆ ಒಂದು ಮೆಸೇಜ್ ಹೋದಂಗೆ ಆಗುತ್ತೆ ಅನ್ಸುತ್ತೆ ಸರ್. ಖಂಡಿತವಾಗ್ಲೂ ಸತ್ಯದ ಮಾತಿದು. ಯಾಕಂದ್ರೆ ಒಬ್ಬರು ಇಂಥ ತಪ್ಪು ಮಾಡಿ ನಾನು ತಪ್ಪಿಸ್ಕೊಂಬಿಟ್ಟೆ ಅಂದಾಗ ಇನ್ನೊಬ್ಬ ತಪ್ಪು ಮಾಡೋಕ್ಕೂ ನಾವು ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ ಅಂತ ನನ್ನ ಭಾವನೆ. ತಪ್ಪು ಮಾಡಬಾರ್ದಾಯ್ತು, ತಪ್ಪು ಆಗ್ಬಿಟ್ಟಿದೆ. ನಮ್ಮ ಚಿತ್ರರಂಗದಲ್ಲಿ ಅಲ್ಲಿ ಅನೇಕ ಹಿರಿಯರು ಇದ್ದಾರೆ, ಇನ್ನೂ ಇದ್ದಾರೆ. ನಟರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಕಲಾವಿದರಾಗಿರ್ಬೋದು, ತುಂಬಾ ಒಳ್ಳೊಳ್ಳೆ ಹಿರಿಯ ವ್ಯಕ್ತಿಗಳಿದ್ದಾರೆ. ಅವರೆಲ್ಲ ಸಲಹೆ ಸೂಚನೆ ಮೇರೆಗೆ ನಮ್ಮ ಚಿತ್ರರಂಗ ಏನು ನಿರ್ಧಾರ ತಗೊಳುತ್ತೆ ಅದ್ರ ಮೇಲೆ ನಾವೆಲ್ಲರೂ ತಲೆ ಬಾಗ್ತೀವಿ. ಅದಕ್ಕೋಸ್ಕರ ಧನ್ಯವಾದಗಳು ಸರ್, ಒಂದಷ್ಟು ವಿಚಾರವನ್ನ ನ್ಯೂಸ್ 18 ಜೊತೆ ಹಂಚಿಕೊಳ್ಳೋದಕ್ಕೆ. ಥ್ಯಾಂಕ್ ಯು. ನಮಸ್ಕಾರ ನ್ಯೂಸ್ 18 ಒಳ್ಳೆಯದಾಗಲಿ. ಇದಿಷ್ಟು ನಿರ್ದೇಶಕರಾದಂತಹ ಕೆ ಮಹದೇಶ್ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು.